ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ದೇಶದಾದ್ಯಂತ ಹೇಗಿತ್ತು ಕೊರೋನಾ ಲಸಿಕೆ ವಿತರಣೆಯ ಡ್ರೈ ರನ್? ಸೋಂಕಿತರ ಎಷ್ಟು ಪ್ರಾಥಮಿಕ ಸಂಪರ್ಕಿತರಿಗೆ ಬ್ರಿಟನ್ ಭೂತ ಅವಕರಿಸಿದೆ? ದೇಶವಾಸಿಗಳಿಗೆ ಉಚಿತ ಲಸಿಕೆ ಬಗ್ಗೆ ಕೇಂದ್ರ ಕೊಟ್ಟಂತಹ ಗುಡ್ ನ್ಯೂಸ್ ಏನು? ಹೈಕಮಾಂಡ್ನಿಂದ ಅರುಣ್ ಸಿಂಗ್ ಹೊತ್ತು ತಂದಂತಹ ಸಂದೇಶವಾದರೂ ಏನು? ಇದೆಲ್ಲವನ್ನ ನೋಡೋಣ. ಕೊರೋನಾ ಲಸಿಕೆಯ ಮೆಗಾ ಪ್ರಯೋಗ ಹೇಗಿತ್ತು? ಮಹಾಮಾರಿ ಸಂಹಾರ ಸಮಯದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು? ರಾಜ್ಯದಲ್ಲಿ ಅಣುಕು ಕಸರತ್ತು ಯಶಸ್ವಿಯಾಯ್ತಾ? ನೋಡೋಣ ಲಸಿಕೆ ತಾಲೀಮು ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಲಸಿಕೆಯನ್ನು ವಿತರಿಸಲು ದೇಶ ಯಾವ ರೀತಿ ಸನ್ನದ್ಧವಾಗಿದೆ ಅನ್ನುವುದನ್ನು ಪರೀಕ್ಷಿಸಲು ಕೇಂದ್ರ ಸರ್ಕಾರ ದೇಶದ ಎಲ್ಲ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ನಡೆಸ್ತಾ ಇದೆ. ಕೊರೋನಾ ಲಸಿಕೆ ವಿತರಣೆಗಾಗಿ ಅಭಿವೃದ್ಧಿಪಡಿಸಲಾಗಿರುವ ಕೋವಿನ್ ಆಪ್ನಲ್ಲಿ ನೋಂದಣಿ, ಲಸಿಕೆ ವಿತರಣಾ ಕೇಂದ್ರಗಳ ಸಿದ್ಧತೆ, ಲಸಿಕೆ ನೀಡುವ ಹಂತದಲ್ಲಿ ಇರಬಹುದಾದ ಕುಂದುಕೊರತೆಗಳ ಬಗ್ಗೆ ಪರಿಶೀಲನೆ ನಡೆಸಲು ಲಸಿಕೆ ವಿತರಿಸುವ ಮುನ್ನ ಅವರನ್ನೆಲ್ಲ ಸರಿಪಡಿಸಿಕೊಳ್ಳಲು ತಾಲೀಮು ಅಭಿಯಾನ ನಡೆಸಲಾಗುತ್ತಿದೆ. ಡಿಸೆಂಬರ್ 29ರಂದು ಆಂಧ್ರಪ್ರದೇಶ, ಗುಜರಾತ್, ಪಂಜಾಬ್ ಮತ್ತು ಅಸ್ಸಾಂನಲ್ಲಿ ಕೇಂದ್ರ ಸರ್ಕಾರ ಅಣುಕು ಕಾರ್ಯಾಚರಣೆ ನಡೆಸಿ ಸಿದ್ಧತೆ ಪರಿಶೀಲಿಸಿತ್ತು. ಈ ರಾಜ್ಯಗಳಿಂದ ಕಾರ್ಯಾಚರಣೆ ವಿವರ ಸಂಗ್ರಹಿಸಿತ್ತು. 4 ರಾಜ್ಯಗಳಲ್ಲಿ 2 ದಿನಗಳ ಕಾಲ ನಡೆದ ಕಾರ್ಯಾಚರಣೆ ಇಂದು ದೇಶದಾದ್ಯಂತ ಒಂದೇ ದಿನ ನಡೀತಾ ಇದೆ. ದೇಶದ 116 ಜಿಲ್ಲೆಗಳ 259 ಸ್ಥಳಗಳಲ್ಲಿ ಲಸಿಕೆ ತಾಲೀಮು ನಡೆಸಲಾಗುತ್ತಿದೆ. ಅಲ್ಲದೆ ಈಗಾಗಲೇ ದೇಶದಾದ್ಯಂತ 96 ಲಸಿಕಾ ವಿತರಕರಿಗೆ ತರಬೇತಿ ನಡೆದಿದ್ದು 57,000 ಮಂದಿಗೆ ಜಿಲ್ಲಾ ಮಟ್ಟದಲ್ಲಿ ತರಬೇತಿ ನೀಡಲಾಗಿದೆ. ನೈಜ ಲಸಿಕೆಯನ್ನು ಹೊರತುಪಡಿಸಿ ಲಸಿಕೆ ವಿತರಣೆ ಯೋಜನೆಯ ಉಳಿದೆಲ್ಲ ಪ್ರಕ್ರಿಯೆಗಳು ಲಸಿಕೆ ತಾಲೀಮಿನಲ್ಲಿದೆ. ಬೆಂಗಳೂರು ಹೊರತುಪಡಿಸಿ ರಾಜ್ಯದ 4 ಜಿಲ್ಲೆಗಳ ತಲಾ 3 ಆರೋಗ್ಯ ಕೇಂದ್ರದಲ್ಲಿ ತಲಾ 25 ಆರೋಗ್ಯ ಕಾರ್ಯಕರ್ತರು ಫಲಾನುಭವಿಗಳಾಗಿ ಭಾಗವಹಿಸಿದ್ದಾರೆ. ದಾಖಲೆಗಳ ಪರಿಶೀಲನೆ, ಲಸಿಕೆ ಸಂಗ್ರಹದ ವ್ಯವಸ್ಥೆ, ಸಂಗ್ರಹಾರದಿಂದ ಲಸಿಕೆ ನೀಡುವ ಕೇಂದ್ರಕ್ಕೆ ಲಸಿಕೆ ಸಾಗಾಣಿಕೆ, ಲಸಿಕೆ ಕೇಂದ್ರದಿಂದ ಭದ್ರತೆ ಮುಂತಾದವುಗಳನ್ನು ಪರಿಶೀಲಿಸಲಾಗುತ್ತಿದೆ. ಕಲಬುರಗಿ ಜಿಲ್ಲೆಯ 3 ಕೇಂದ್ರಗಳಲ್ಲಿ ಲಸಿಕೆ ಡ್ರೈ ರನ್ ನಡೆಯುತ್ತಿದೆ. ಅಶೋಕನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಜೇವರ್ಗಿ ತಾಲೂಕು ಆಸ್ಪತ್ರೆ, ಔರಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಣುಕು ಕಾರ್ಯಾಚರಣೆ ನಡೆಸಲಾಯಿತು. ಪ್ರತಿ ಕೇಂದ್ರದಲ್ಲಿ 25 ಫಲಾನುಭವಿಗಳಂತೆ ಒಟ್ಟು 3 ಕೇಂದ್ರದಲ್ಲಿ 75 ಜನ ಫಲಾನುಭವಿಗಳ ಆಯ್ಕೆ ಮಾಡಲಾಗಿದೆ. ಆರೋಗ್ಯ ಕೇಂದ್ರದಲ್ಲಿರುವ ಕೊರೋನಾ ವಾರಿಯರ್ಗಳನ್ನು ಫಲಾನುಭವಿಗಳಾಗಿ ಆಯ್ಕೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ವಂಟಮುರಿಯಲ್ಲಿರುವ ಆರೋಗ್ಯ ಕೇಂದ್ರ, ಕಿತ್ತೂರು ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಹುಕ್ಕೇರಿ ತಾಲೂಕು ಆಸ್ಪತ್ರೆಯಲ್ಲಿ ಲಸಿಕೆ ಡ್ರೈ ರನ್ ನಡೆಸಲಾಗುತ್ತಿದೆ. ಇದಕ್ಕಾಗಿ ವೇಟಿಂಗ್ ರೂಮ್, ಆನ್ಲೈನ್ ರಿಜಿಸ್ಟ್ರೇಷನ್ ವಿಭಾಗ, ಲಸಿಕಾ ಕೊಠಡಿ, ಪರಿವೀಕ್ಷಣಾ ಕೊಠಡಿ, ಎಐಎಫ್ಐ ವಿಭಾಗ ಸ್ಥಾಪನೆ ಮಾಡಲಾಗಿದೆ. ಕೊರೋನಾ ವಾರಿಯರ್ಗಳಿಗೆ ಡ್ರೈ ರನ್ ಮಾಡಲಾಗಿದ್ದು, ವ್ಯಾಕ್ಸಿನ್ ನೀಡಿದ ಬಳಿಕ ಲಸಿಕೆ ಪಡೆದವರ ಮೇಲೆ 30 ನಿಮಿಷ ನಿಗಾ ಇಡಲಾಗಿತ್ತು. ಏನಾದರೂ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಂಡರೆ ಅದಕ್ಕಾಗಿ ಎಐಎಫ್ಐ ವಿಭಾಗವು ಸ್ಥಾಪನೆ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿಯೂ 3 ಕೇಂದ್ರಗಳಲ್ಲಿ ಲಸಿಕೆ ತಾಲೀಮು ನಡೆಸಲಾಗುತ್ತಿದೆ. ಭದ್ರಾವತಿಯ ಅಂತರಗಂಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಿಕಾರಿಪುರ ತಾಲೂಕು ಆಸ್ಪತ್ರೆ, ಶಿವಮೊಗ್ಗ ಮೆಡಿಕಲ್ ಕಾಲೇಜಿನಲ್ಲಿ ಲಸಿಕೆ ಡ್ರೈ ರನ್ ನಡೆಸಿದರು. ಶಿವಮೊಗ್ಗ ಮೆಡಿಕಲ್ ಕಾಲೇಜಿನ ಮಾದರಿ ಲಸಿಕಾ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಕೆಬಿ ಶಿವಕುಮಾರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಬಳಿಕ ಮಾತನಾಡಿದ ಅವರು 10 ಗಂಟೆಯೊಳಗೆ ಮಾದರಿ ಲಸಿಕಾ ಪ್ರಕ್ರಿಯೆ ಮುಗಿಸಿದ್ದು, ದಾಖಲೆ ಸೇರಿದಂತೆ ಇತರೆ ಮಾಹಿತಿನ ಪರಿಶೀಲನೆ ನಡೆಸ್ತಾ ಇದ್ದೇವೆ ಅಂತ ಹೇಳಿದರು. ಮೈಸೂರು ಜಿಲ್ಲೆಯಲ್ಲೂ ನಡೀತಾ ಇರುವಂತಹ ವ್ಯಾಕ್ಸಿನ್ ಡ್ರೈ ರನ್ನಲ್ಲಿ 75 ಜನ ಆರೋಗ್ಯ ಇಲಾಖೆಯ ಸಿಬ್ಬಂದಿ, ವೈದ್ಯರು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಮೈಸೂರಿನ ಜಯನಗರದ ಸಮುದಾಯ ಆರೋಗ್ಯ ಕೇಂದ್ರ, ಕೆಆರ್ ನಗರ ಸಾರ್ವಜನಿಕ ಆಸ್ಪತ್ರೆ, ಹುಣಸೂರು ತಾಲೂಕಿನ ಬಿಳಿಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಾಲೀಮು ನಡೆಸಲಾಯಿತು. 3 ತಂಡದಿಂದ ಲಸಿಕೆ ನೀಡುವ ಪ್ರಾತ್ಯಕ್ಷಿಕೆ ನಡೆದಿದ್ದು, ಪ್ರತಿ ತಂಡದಲ್ಲೂ 5 ಜನ ಸಿಬ್ಬಂದಿ ಇದ್ದಾರೆ. ವೈದ್ಯರ ಮಾರ್ಗದರ್ಶನ ಹಾಗೂ ಮೇಲ್ವಿಚಾರಣೆಯಲ್ಲಿ ಪ್ರಾತ್ಯಕ್ಷಿಕೆ ನಡೆಸಲಾಯಿತು. ಬೆಂಗಳೂರು ಸೇರಿದಂತೆ ದೇಶದಾದ್ಯಂತ ವ್ಯಾಕ್ಸಿನ್ ಡ್ರೈ ರನ್ ನಡೆಸಲಾಗುತ್ತಿದೆ. ಡ್ರೈ ರನ್ನಿಂದ ವ್ಯಾಕ್ಸಿನ್ ಹಂಚಿಕೆ ಬಗ್ಗೆ ಒಂದು ಮಾನದಂಡ ಸಿಗಲಿದ್ದು, ಯಾವ ರೀತಿ ಲಸಿಕೆ ಹಂಚಿಕೆ ಮಾಡಬೇಕು ಅನ್ನೋ ತರಬೇತಿ ಸಿಗಲಿದೆ. ಜೊತೆಗೆ ಗ್ರಾಮೀಣ ಭಾಗಗಳಿಗೆ ಹೇಗೆ ವ್ಯಾಕ್ಸಿನ್ ತಲುಪಿಸಬೇಕು ಅನ್ನೋ ಐಡಿಯಾ ಜೊತೆ ಕೊರೋನಾ ವ್ಯಾಕ್ಸಿನ್ ನೀಡಲು ನುರಿತ ತಂಡಕ್ಕೆ ಒಳ್ಳೆಯ ತರಬೇತಿಯಾಗಲಿದೆ. ಮುಂದಿನ ಹಂತದಲ್ಲಿ ಏನೇ ಸವಾಲುಗಳು ಬಂದರೂ ಎದುರಿಸಲು ಧೈರ್ಯ ಬರುತ್ತೆ. ಆಂಧ್ರಪ್ರದೇಶದ ಎಲ್ಲ 13 ಜಿಲ್ಲೆಗಳಲ್ಲೂ ವ್ಯಾಕ್ಸಿನ್ ಡ್ರೈ ರನ್ ನಡೆಸಲಾಯಿತು. ಆದರೆ ತೆಲಂಗಾಣದಲ್ಲಿ 2 ಜಿಲ್ಲೆಗಳಲ್ಲಿ ಮಾತ್ರ ಲಸಿಕೆ ವಿತರಣೆಯ ತಾಲೀಮು ಮಾಡಲಾಗಿದೆ. ಹೈದರಾಬಾದ್, ಮೆಹಬೂಬ್ ನಗರ ಜಿಲ್ಲೆಯ 1 ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಜಿಲ್ಲಾ ಆಸ್ಪತ್ರೆ ಹಾಗೂ 1 ಖಾಸಗಿ ಆಸ್ಪತ್ರೆ ಸೇರಿ 6 ಕಡೆಗಳಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ನಡೆಸಲಾಯಿತು. ಬೆಂಗಳೂರಿನಲ್ಲಿ ಹೇಗಿತ್ತು ಕೊರೋನಾ ಲಸಿಕೆಯ ಡ್ರೈ ರನ್? 1-2 ದಿನದಲ್ಲಿ ಕೋವಿಶೀಲ್ಡ್ಗೆ ಸಿಗುತ್ತ ಅಂತಿಮ ಒಪ್ಪಿಗೆ. ಕಳೆದ 24 ಗಂಟೆಗಳಲ್ಲಿ ಸೋಂಕಿಗೆ ಬಲಿಯಾದವರಾದರೂ ಎಷ್ಟು? ನೋಡೋಣ ಕೊರೋನಾ ನ್ಯೂಸ್ ಟಾಪ್ 9ನಲ್ಲಿ. ಕೇಂದ್ರ
ಸರ್ಕಾರ ಕೋವಿಡ್ ತಡೆಯುವ ಲಸಿಕೆಯನ್ನ ದೇಶದಾದ್ಯಂತ ಪ್ರಯೋಗಿಸಲು ಮುಂದಾಗಿರುವಂತೆ ರಾಜ್ಯದಲ್ಲೂ ಲಸಿಕೆ ವಿತರಣೆ ತಾಲೀಮು ನಡೀತಾ ಇದೆ. ರಾಜ್ಯದ ಬೆಂಗಳೂರು ನಗರ, ಬೆಳಗಾವಿ, ಮೈಸೂರು, ಶಿವಮೊಗ್ಗ ಹಾಗೂ ಕಲಬುರಗಿಯ ಆರೋಗ್ಯ ಕೇಂದ್ರಗಳಲ್ಲಿ ಡ್ರೈ ರನ್ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ವಿದ್ಯಾಪೀಠ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಯಲಹಂಕ ಜನರಲ್ ಆಸ್ಪತ್ರೆ, ಹಾರಗದಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲಸಿಕೆ ತಾಲೀಮು ನಡೆಯುತ್ತಿದೆ. ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನ್ ಡ್ರೈ ರನ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ಕೊಟ್ಟರು. ವ್ಯಾಕ್ಸಿನ್ ಡ್ರೈ ರನ್ಗಾಗಿ ಆಸ್ಪತ್ರೆ ಸಿಬ್ಬಂದಿ 3 ಕೊಠಡಿಗಳನ್ನು ಮೀಸಲಿಟ್ಟಿದ್ದು, ವ್ಯಾಕ್ಸಿನ್ ನೀಡಲು 1 ಕೊಠಡಿ, ಅಲರ್ಜಿ ಆದರೆ ಚಿಕಿತ್ಸೆಗೊಂದು ಕೊಠಡಿ ಮತ್ತು ವ್ಯಾಕ್ಸಿನ್ಗೆ ಬಂದವರು ಕೂರಲು 1 ಕೊಠಡಿ ಸೇರಿದಂತೆ 3 ಕೊಠಡಿಗಳನ್ನು ಮೀಸಲಿಡಲಾಗಿತ್ತು. ವ್ಯಾಕ್ಸಿನ್ ಡ್ರೈ ರನ್ ಕೇಂದ್ರದಲ್ಲಿ ರಿಜಿಸ್ಟ್ರೇಷನ್ ವಿಭಾಗ, ವೇಟಿಂಗ್ ರೂಮ್, ವ್ಯಾಕ್ಸಿನ್ ರೂಮ್, ನಿಗಾ ಕೊಠಡಿ ಸೇರಿದಂತೆ ಒಟ್ಟು 4 ವಿಭಾಗಗಳಿವೆ. ವ್ಯಾಕ್ಸಿನ್ ಪಡೆಯಲು ಬಂದವರು ಮೊದಲು ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ರಿಜಿಸ್ಟ್ರೇಷನ್ಗೆ ಅಡ್ರೆಸ್ ಪ್ರೂಫ್ ನೀಡುವುದು ಕಡ್ಡಾಯವಾಗಿತ್ತು. ಪ್ಯಾನ್ ಕಾರ್ಡ್, ವೋಟರ್ ಐಡಿ, ಡ್ರೈವಿಂಗ್ ಲೈಸೆನ್ಸ್, ಸರ್ಕಾರಿ ಅಧಿಕಾರಿಯಾಗಿದ್ದರೆ ಐಡಿ ಕಾರ್ಡ್ ನೀಡಿದ್ರು. ನಂತರ ರಿಜಿಸ್ಟ್ರೇಷನ್ ಆದ ವ್ಯಕ್ತಿಗೆ ಸಿಗಲಿದೆ ಪ್ರತ್ಯೇಕ ನಂಬರ್ ನೀಡಿದ್ದು, ತಮ್ಮ ಹೆಸರು ಬಂದಾಗ ವ್ಯಾಕ್ಸಿನ್ ರೂಮ್ಗೆ ತೆರಳಿ ಡ್ರೈ ರನ್ನಲ್ಲಿ ಪಾಲ್ಗೊಂಡಿದ್ರು. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ವ್ಯಾಕ್ಸಿನ್ ಡ್ರೈ ರನ್ಗೆ ಬಿಬಿಎಂಪಿ ವಿಶೇಷ ಆಯುಕ್ತ ರಾಜೇಂದ್ರ ಚೋಳನ್ ಚಾಲನೆ ಕೊಟ್ಟರು. ಕಾಮಾಕ್ಷಿ ಪಾಳ್ಯದ ಬಿಬಿಎಂಪಿ ಆರೋಗ್ಯ ಕೇಂದ್ರದಲ್ಲಿ ಲಸಿಕೆ ತಾಲೀಮು ನಡೆಯುತ್ತಿದೆ. ಇನ್ನು ವಿದ್ಯಾಪೀಠದಲ್ಲಿರುವ ಆರೋಗ್ಯ ಕೇಂದ್ರಕ್ಕೆ ಬಸವನಗುಡಿ ಶಾಸಕ ರವಿ ಸುಬ್ರಹ್ಮಣ್ಯ ಭೇಟಿ ಕೊಟ್ಟರು. ವ್ಯಾಕ್ಸಿನ್ ಡ್ರೈ ರನ್ ಬಗ್ಗೆ ವೈದ್ಯರು, ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದಂತಹ ಅವರು, ನಾಳೆ ಯಾವುದೇ ಸಮಸ್ಯೆ ಬರಬಾರದು ಎಂದು ಅಚ್ಚುಕಟ್ಟಾಗಿ ಡ್ರೈ ರನ್ ಮಾಡುತ್ತಿದ್ದಾರೆ. ವ್ಯಾಕ್ಸಿನ್ ತಯಾರಿಕೆಗೆ ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಹೇಳಿದರು. ಭಾರತದಲ್ಲಿ ಹೆಮ್ಮಾರಿ ಕೊರೋನಾ ಹುಟ್ಟಡಗಿಸಲು ಬ್ರಹ್ಮಾಸ್ತ್ರ ಸಿಕ್ಕಿದೆ. 9 ತಿಂಗಳ ಸಂಶೋಧನೆ ಪ್ರಯೋಗದ ಬಳಿಕ ಆಕ್ಸ್ಫರ್ಡ್ ವಿವಿ ಆಸ್ಟ್ರಾಜೆನಿಕಾ ಕಂಪನಿಯ ಕೋವಿಶೀಲ್ಡ್ ಲಸಿಕೆ ಬಳಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು, ಆಕ್ಸ್ಫರ್ಡ್ ವಿವಿ ಲಸಿಕೆಯನ್ನ ಪುಣೆಯ ಸರಂ ಇನ್ಸ್ಟಿಟ್ಯೂಟ್ ಉತ್ಪಾದಿಸುತ್ತಿದೆ. ಇಂಗ್ಲೆಂಡ್, ಅರ್ಜೆಂಟೀನಾ ಬಳಿಕ ಭಾರತದಲ್ಲೂ ಲಸಿಕೆ ಬಳಕೆಗೆ ಒಪ್ಪಿಗೆ ಸಿಕ್ಕಿದ್ದು, ಈಗಾಗಲೇ ಸರಂ ಇನ್ಸ್ಟಿಟ್ಯೂಟ್ 5 ಕೋಟಿ ಲಸಿಕೆ ಉತ್ಪಾದನೆ ಮಾಡಿದೆ. ಮಾರ್ಚ್ ನಂತರ ಪ್ರತಿ ತಿಂಗಳು 10 ಕೋಟಿ ಡೋಸ್ ಲಸಿಕೆ ಉತ್ಪಾದನೆ ಮಾಡಲಿದ್ದು, ಉತ್ಪಾದಿಸಿದ ಲಸಿಕೆಯಲ್ಲಿ 50% ಲಸಿಕೆಯನ್ನು ಬಡ ಮಧ್ಯಮ ಆದಾಯದ ದೇಶಗಳಿಗೆ ರವಾನೆ ಮಾಡಲಿದೆ. ದೇಶದಲ್ಲಿ ಕೋವಿಶೀಲ್ಡ್ ಬಳಕೆಗೆ ಒಪ್ಪಿಗೆ ಸಿಕ್ಕಿದ್ದು, ಕೊರೋನಾ ವಿರುದ್ಧ ಕೋವಿಶೀಲ್ಡ್ ಲಸಿಕೆ 62ರಿಂದ 90ರಷ್ಟು ಪರಿಣಾಮಕಾರಿಯಾಗಿದೆ. ಭಾರತದಲ್ಲಿ 17 ಕೇಂದ್ರದಲ್ಲಿ 1600 ಜನರ ಮೇಲೆ ಸೇರಿದಂತೆ ಜಗತ್ತಿನಾದ್ಯಂತ ಒಟ್ಟು 30,000 ಜನರ ಮೇಲೆ ಕ್ಲಿನಿಕಲ್ ಟೆಸ್ಟ್ ಮಾಡಲಾಗಿದೆ. ಇದರಲ್ಲಿ 90ರಷ್ಟು ಪರಿಣಾಮಕಾರಿ ಗೊತ್ತಾಗಿದ್ದು, ಕೋವಿಶೀಲ್ಡ್ ಬಗ್ಗೆ 7 ತಿಂಗಳ ಸುದೀರ್ಘ ಸಂಶೋಧನೆ ನಡೆದಿದೆ. ಎಲ್ಲಾ ಪ್ರಯೋಗದಲ್ಲೂ ಕೋವಿಶೀಲ್ಡ್ನಿಂದ ಉತ್ತಮ ರಿಸಲ್ಟ್ ಬಂದಿದೆ. ಜನವರಿ ಅಂತ್ಯ ಅಥವಾ ಫೆಬ್ರವರಿ ಆರಂಭದಲ್ಲಿ ಕೋವಿಶೀಲ್ಡ್ ಲಸಿಕೆ ವಿತರಣೆ ಶುರುವಾಗುವ ಸಾಧ್ಯತೆಗಳಿದೆ. ಸಿಡಿಎಸ್ಸಿಒ ಕಮಿಟಿಯಿಂದ ಕೋವಿಶೀಲ್ಡ್ ತುರ್ತು ಬಳಕೆಗೆ ಒಪ್ಪಿಗೆ ಸಿಕ್ಕಿದ್ದು, ಡಿಸಿಜಿಐಗೆ ವಿಷಯ ತಜ್ಞರ ಸಮಿತಿ ಶಿಫಾರಸು ಮಾಡಿದೆ. ಹೀಗಾಗಿ 1-2 ದಿನದಲ್ಲೇ ಲಸಿಕೆ ತುರ್ತು ಬಳಕೆಗೆ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ಒಪ್ಪಿಗೆ ಸಿಕ್ಕ ತಕ್ಷಣವೇ ಸರಂ ಇನ್ಸ್ಟಿಟ್ಯೂಟ್ನಿಂದ ವಿವಿಧ ರಾಜ್ಯಗಳಿಗೆ ಲಸಿಕೆ ಸಾಗಣೆ ಮಾಡಲಿದ್ದು, ರಾಜ್ಯಗಳಲ್ಲಿ ಒಂದೆಡೆ ಲಸಿಕೆ ಸಂಗ್ರಹಿಸಿ ನಂತರ ಜಿಲ್ಲೆಗಳಿಗೆ ರವಾನೆ ಮಾಡಲಿದ್ದಾರೆ. ಕೊರೋನಾ ವಾರಿಯರ್ಸ್ಗೆ ಮೊದಲು ಕೋವಿಶೀಲ್ಡ್ ವ್ಯಾಕ್ಸಿನ್ ಸಿಗಲಿದೆ. ವ್ಯಾಕ್ಸಿನ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಿಸಿದವರಿಗೆ ಲಸಿಕೆ ನೀಡಲಿದ್ದು, ವಾರಿಯರ್ಸ್ಗೆ ಕೋವಿಶೀಲ್ಡ್ ನೀಡಿದ ನಂತರ ಕೇಂದ್ರಕ್ಕೆ ವರದಿ ಸಲ್ಲಿಸಲಿದ್ದಾರೆ. ಈ ವರದಿ ಆಧಾರದಲ್ಲಿ ಕೇಂದ್ರ ಸರ್ಕಾರ ಮುಂದಿನ ಕ್ರಮ ಕೈಗೊಳ್ಳಲಿದೆ. ವಾರಿಯರ್ಸ್ ಬಳಿಕ 60 ವರ್ಷ ಮೇಲ್ಪಟ್ಟವರಿಗೆ, ನಂತರ 50 ವರ್ಷ ಮೇಲ್ಪಟ್ಟವರ ಸರದಿ ಶುರುವಾಗಲಿದೆ. ಇದಾದ ಬಳಿಕ ಗಂಭೀರ ಕಾಯಿಲೆಗಳಿಂದ ಬಳಲ್ತಾ ಇರೋರಿಗೆ ಆದ್ಯತೆ ಸಿಗಲಿದೆ. ಭಾರತದಲ್ಲಿ ಕಳೆದ 24 ಗಂಟೆಯಲ್ಲಿ 19,078 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು, ದೇಶದಲ್ಲಿ ಸೋಂಕಿತರ ಸಂಖ್ಯೆ 1,05,0788ಕ್ಕೆ ಏರಿಕೆಯಾಗಿದೆ. ಕಳೆದೊಂದು ದಿನದಲ್ಲಿ 224 ಜನರು ಕೊರೋನಾಗೆ ಬಲಿಯಾಗಿದ್ದು, ದೇಶದಲ್ಲಿ ಒಟ್ಟು 1,49,218 ಜನರು ಸೋಂಕಿನಿಂದ ಪ್ರಾಣ ಕಳೆದುಕೊಂಡಿದ್ದಾರೆ. 99,06,387 ಜನರು ಈಗಾಗಲೇ ಗುಣಮುಖರಾಗಿದ್ದು, 2,50,183 ಸೋಂಕಿತರು ಇನ್ನೂ ಚಿಕಿತ್ಸೆ ಪಡೆದಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಬಿಎಸ್ವೈ ಹೇಳಿದ್ದೇನು? 7 ಸುತ್ತಿನ ಕೋಟೆಯಲ್ಲಿ ಮಾರಾಮಾರಿ ನಡೆದಿದ್ದೇಕೆ? ಗ್ರಾಮ ಪಂಚಾಯಿತಿ ಚುನಾವಣೆ ದ್ವೇಷಕ್ಕೆ ಬಲಿಯಾದವ ಜಾನುವಾರುಗಳು. ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ.
ಕೊರೋನಾ ಡ್ರೈ ರನ್ ಇಂದು ಆರಂಭ ಆಗಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ನಡೆಯೋ ಬಿಜೆಪಿ ಕೋರ್ ಕಮಿಟಿ ಬಗ್ಗೆ ಮಾತನಾಡಿದ ಬಿಎಸ್ವೈ, ಕರ್ನಾಟಕದ ಉಸ್ತುವಾರಿ ಅರುಣ್ ಸಿಂಗ್ ಜೊತೆ ಶಿವಮೊಗ್ಗಕ್ಕೆ ಹೋಗ್ತೇನೆ, ಅಲ್ಲಿ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸಚಿವ ಸ್ಥಾನಾಕಾಂಕ್ಷಿಗಳಿಗೆ ಸಂಪುಟ ಸೇರುವ ಆಸೆ ಗರಿಗೆದರಿದೆ. ಯಾಕಂದ್ರೆ ಸಿಎಂ ಬಿಎಸ್ವೈ ಮತ್ತು ಅರುಣ್ ಸಿಂಗ್ ಭೇಟಿಯಾಗ್ತಾ ಇತ್ತು. ಸಂಕ್ರಾಂತಿಗೆ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅನ್ನೋ ಕುತೂಹಲ ಮೂಡಿದೆ. ಅರುಣ್ ಸಮ್ಮತಿ ಸೂಚಿಸಿದರೆ ಕೆಲ ದಿನಗಳಲ್ಲೇ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆ ದಟ್ಟವಾಗಿದೆ. ಅಲ್ಲದೆ ಯಡಿಯೂರಪ್ಪ ವಿರುದ್ಧ ಕೆಲ ಬಿಜೆಪಿ ನಾಯಕರು ಪತ್ರ ಬರೆದ ಕಾರಣಕ್ಕೆ ಇಬ್ಬರ ಮೀಟಿಂಗ್ ತೀವ್ರ ಕ್ಯೂರಿಯಾಸಿಟಿ ಹುಟ್ಟುಹಾಕಿದೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನೆಟ್ಟಿಕೆರೆ ಗೇಟ್ ಬಳಿ ಅಡಿಕೆ ಬೆಳೆದಿದ್ದ ಜಮೀನಿಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. ರಾಜಕೀಯ ದ್ವೇಷಕ್ಕೆ ಮಾಯಣ್ಣಗೌಡ ಎಂಬುವರಿಗೆ ಸೇರಿದ ಜಮೀನಿಗೆ ಬೆಂಕಿ ಇಟ್ಟು ಅಡಿಕೆ ಬೆಳೆ ನಾಶಗೊಳಿಸಿದ್ದಾರೆ. ದುಷ್ಕರ್ಮಿಗಳ ಕೃತ್ಯಕ್ಕೆ ಸುಮಾರು 10 ಲಕ್ಷ ರೂಪಾಯಿಗೂ ಹೆಚ್ಚು ನಷ್ಟವಾಗಿದ್ದು 250ಕ್ಕೂ ಹೆಚ್ಚು ಅಡಿಕೆ ಗಿಡಗಳು ಅಗ್ನಿ ಕೆನ್ನಾಲಿಗೆಗೆ ಸುಟ್ಟು ಹೋಗಿವೆ. ಇದು ರೈತರನ್ನ ಕಂಗೆಡಿಸಿದೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಸೋರಿಕುಂಟೆ ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿಗೆ 4 ಗುಡಿಸಲುಗಳು ಭಸ್ಮವಾಗಿದೆ. ಈರಣ್ಣ, ಶಿವಣ್ಣ, ಹರೀಶ್, ರಮೇಶ್ ಅನ್ನೋರಿಗೆ ಸೇರಿದ ಗುಡಿಸಲುಗಳು ಹೊತ್ತು ಉರಿದಿದ್ದು ದಿನಬಳಕೆ ವಸ್ತುಗಳು ಸುಟ್ಟು ಕರಕಲಾಗಿದೆ. ದವಸ ಧಾನ್ಯಗಳು ಅಗ್ನಿಗೆ ಆಹುತಿಯಾಗಿದೆ. ಶಿರಾ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಕುಶಾಲನಗರದಲ್ಲಿ ಅನಾಥ ವೃದ್ಧೆಯೊಬ್ಬಳನ್ನ ರಕ್ಷಣೆ ಮಾಡಲಾಗಿದೆ. ವೃದ್ಧೆ ಪುಟ್ಟಮ್ಮ ಎಂಬಾಕೆ ರಥಬೀದಿಯಲ್ಲಿ ಆಶ್ರಯ ಪಡೆದಿದ್ದು, ಇದನ್ನು ಅರಿತಂತಹ ಸುಂಟಿಕೊಪ್ಪ ವಿಕಾಸ ಜನಸೇವಾ ಟ್ರಸ್ಟ್ ಅಧ್ಯಕ್ಷ ರಮೇಶ್ ಅನ್ನೂರು ಸಾನ್ನಿಧ್ಯ ವೃದ್ಧಾಶ್ರಮಕ್ಕೆ ವೃದ್ಧೆಯನ್ನ ಸ್ಥಳಾಂತರಿಸಿದ್ದಾರೆ. ಕೋವಿಡ್ ಟೆಸ್ಟ್ ಮಾಡಿಸಿ ಬಳಿಕ ಅನಾಥಾಶ್ರಮಕ್ಕೆ ವೃದ್ಧೆಯನ್ನ ಶಿಫ್ಟ್ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಈ ವೇಳೆ ರೋಟರಿ ಕೆಪಿ ಚಂದ್ರಶೇಖರ್ ಎಂಬುವರು ಸಾಥ್ ಕೊಟ್ಟಿದ್ರು. ವ್ಯಾಕ್ಸಿನ್ ಡ್ರೈ ರನ್ನಲ್ಲಿ ಆದಂತಹ ಎಡವಟ್ಟುಗಳೇನು? ಯತ್ನಾಳ್ ವಿರುದ್ಧ ಅರುಣ್ ಸಿಂಗ್ಗೆ ಕಂಪ್ಲೇಂಟ್ ಕೊಟ್ಟವರು ಯಾರು? ಕೊರೋನಾ ನಿಯಮಗಳನ್ನ ಗಾಳಿಗೆ ತೂರಿದ್ದೆಲ್ಲಿ? ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಬೆಳಗಾವಿಯಲ್ಲಿ ನಡೆದ ಕೊರೋನಾ ವ್ಯಾಕ್ಸಿನ್ ಡ್ರೈ ರನ್ ವೇಳೆ ಅಡ್ಡ ಪರಿಣಾಮದ ಬಗ್ಗೆ ಪ್ರಾತ್ಯಕ್ಷಿಕೆ ನಡೆಸಲಾಯಿತು. ಲಸಿಕೆ ನೀಡಿದ ಬಳಿಕ ಏನಾದರೂ ಅಡ್ಡ ಪರಿಣಾಮ ಬೀರಿದ್ರೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಎಂಬ ಬಗ್ಗೆ ತಾಲೀಮು ನಡೆಸಲಾಯಿತು. ಸೋಂಕಿತರನ್ನ ವೀಲ್ಚೇರ್ನಲ್ಲಿ ಚಿಕಿತ್ಸೆಗೆ ಎಇಎಫ್ಐ ಕೇಂದ್ರಕ್ಕೆ ರವಾನಿಸಲಾಗುತ್ತೆ. ಆ ಬಳಿಕ ಎಇಎಫ್ಐ ಕೇಂದ್ರದಲ್ಲಿರೋ ತಜ್ಞರು ಅಸ್ವಸ್ಥರಿಗೆ ಚಿಕಿತ್ಸೆ ನೀಡುವ ಕುರಿತು ಪ್ರಾತ್ಯಕ್ಷಿಕೆಯಲ್ಲಿ ತೋರಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ 2 ಗಂಟೆ ತಡವಾಗಿ ವ್ಯಾಕ್ಸಿನ್ ಡ್ರೈ ರನ್ ನಡೆಸಲಾಯಿತು. ಹೀಗಾಗಿ ಕಾದು ಸುಸ್ತಾದಂತಹ ಡ್ರೈ ರನ್ಗೆ ಬಂದಂತಹ ಫಲಾನುಭವಿಗಳು ಅಧಿಕಾರಿಗಳ ಬೇಜವಾಬ್ದಾರಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ನು ಕಲಬುರಗಿಯಲ್ಲಿ ಗುರುತಿನ ಕಾರ್ಡ್ ಬಿಟ್ಟು ಫಲಾನುಭವಿಗಳು ಬಂದಿದ್ರು. ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಘಟನೆ ನಡೆದಿದ್ದು ಐಡಿ ಕಾರ್ಡ್, ಮೊಬೈಲ್ ಕೂಡ ಬಿಟ್ಟು ಬಂದಿದ್ರು. ಹೀಗಾಗಿ ಸಿಬ್ಬಂದಿ ಪರದಾಡಿದ್ರು. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಹಿರಂಗ ಹೇಳಿಕೆ ಬಗ್ಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಗಮನಕ್ಕೆ ರಾಜ್ಯ ಬಿಜೆಪಿ ನಾಯಕರು ತರಲಿದ್ದಾರೆ. ಯತ್ನಾಳ್ಗೆ ಸೂಚಿಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೆ ಅರುಣ್ ಸಿಂಗ್ ಸೂಚನೆ ನೀಡುವ ಸಾಧ್ಯತೆ ಇದೆ. ಹೀಗಾಗಿ ಯತ್ನಾಳ್ ಮಾತಿಗೆ ಕಡಿವಾಣ ಬೀಳಲಿದೆ ಎನ್ನಲಾಗಿದೆ. ಕೊರೋನಾ ಆತಂಕದ ನಡುವೆ ಶಾಲಾ ಕಾಲೇಜು ಪ್ರಾರಂಭ ಆಗಿದ್ದು ಕೊಪ್ಪಳದಲ್ಲಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಥರ್ಮಲ್ ಸ್ಕ್ರೀನಿಂಗ್, ಟೆಂಪರೇಚರ್ ಚೆಕ್, ಸ್ಯಾನಿಟೈಸರ್ ಮಾಡದೆ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳನ್ನು ನೇರವಾಗಿ ತರಗತಿಗೆ ಕಳುಹಿಸಲಾಗಿದೆ. ಬಾಗಲಕೋಟೆ ತೋಟಗಾರಿಕಾ ವಿವಿಯಲ್ಲಿ ಆಯೋಜನೆಗೊಂಡಿದ್ದ 2021ರ ತೋಟಗಾರಿಕಾ ಮೇಳಕ್ಕೆ ಬಿಎಸ್ವೈ ಚಾಲನೆ ಕೊಟ್ಟಿದ್ದಾರೆ. 3 ದಿನಗಳ ಕಾಲ ನಡೆಯುವ ಮೇಳಕ್ಕೆ ಆನ್ಲೈನ್ ಮೂಲಕ ಸಿಎಂ ಬಿಎಸ್ವೈ ಚಾಲನೆ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಪರಿಷತ್ ವಿಪಕ್ಷ ನಾಯಕ ಎಸ್ಆರ್ ಪಾಟೀಲ್, ಶಾಸಕ ವೀರಣ್ಣ ಚರಂತಿಮಠ, ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಕೆಎಂ ಇಂದ್ರೇಶ ಉಪಸ್ಥಿತರಿದ್ದರು. ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ರತ್ನಾಪುರದಲ್ಲಿ ಮನೆಯೊಂದಕ್ಕೆ ಖದೀಮರು ಕನ್ನ ಹಾಕಿದ್ದಾರೆ. ಶಿವಾಜಿ ಕೃಷ್ಣಪ್ಪ ಅನ್ನೋರ ಮನೆಗೆ ನುಗ್ಗಿರುವಂತಹ ದುಷ್ಕರ್ಮಿಗಳು 13,000 ರೂಪಾಯಿ ನಗದು ದೋಚಿದ್ದಾರೆ. ಅದಕ್ಕೂ ಮುನ್ನ ರೊಟ್ಟಿ ಊಟ ಮಾಡಿ ಎಸ್ಕೇಪ್ ಆಗಿದ್ದಾರೆ. ತಿಕೋಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿಯಲ್ಲಿ ಚಿರತೆಯೊಂದು ಬೋನಿಗೆ ಬಿದ್ದಿದೆ. ಕೆಲ ದಿನಗಳಿಂದ ಆಗಾಗ ದಾಳಿ ಮಾಡ್ತಾ ಹಾವಳಿ ಕೊಟ್ಟಿದ್ದಂತಹ ಚಿರತೆ ಸೆರೆ ಹಿಡಿಯಲು ಅರಣ್ಯ ಇಲಾಖೆಗೆ ಜನ ಮನವಿ ಮಾಡಿದ್ರು. ಹೀಗಾಗಿ ಹಂಪಿಯ ಪವರ್ ಹೌಸ್ ಕ್ಯಾಂಪ್ ಬಳಿ ಬೋನು ಇರಿಸಲಾಗಿತ್ತು. ಸದ್ಯ ಚಿರತೆ ಬೋನಿಗೆ ಬಿದ್ದಿದ್ದು ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಸಿಬ್ಬಂದಿ ಕುಣಿದು ಕುಪ್ಪಳಿಸಿದ್ದಾರೆ. ಹೊಸ ವರ್ಷದ ಮೂಡ್ನಲ್ಲಿ ನಿನ್ನೆ ಕಚೇರಿಗೆ ಬಂದ ಸ್ಟಾಫ್ ಆಫೀಸ್ನಲ್ಲೇ ಹಿಂದಿ ಹಾಡಿಗೆ ಸ್ಟೆಪ್ಸ್ ಹಾಕಿದ್ದಾರೆ. ಒಬ್ಬರಿಗೊಬ್ಬರು ಸೊಂಟ ಬಳುಕಿಸಿ ಡ್ಯಾನ್ಸ್ ಮಾಡಿದ್ದು ಮಹಿಳಾ ಸಿಬ್ಬಂದಿಯೂ ಸಾಥ್ ನೀಡಿದ್ದಾರೆ. ಸದ್ಯ ವಿಡಿಯೋ ವೈರಲ್ ಆಗಿದ್ದು ಕಚೇರಿಯಲ್ಲೇ ನರ್ತಿಸುತ್ತಿದ್ದ ಸಿಬ್ಬಂದಿ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಉಚಿತ ಲಸಿಕೆ ಬಗ್ಗೆ ಹರ್ಷವರ್ಧನ್ ಕೊಟ್ಟ ಸ್ಪಷ್ಟನೆ ಏನು? ರಜನಿಕಾಂತ್ ಮನೆ ಬಳಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಿರುವುದಾದ್ರೂ ಯಾಕೆ? ಐಐಎಂಗೆ ಶಂಕುಸ್ಥಾಪನೆ ನೆರವೇರಿಸಿದ ಮೋದಿ ಹೇಳಿದ್ದೇನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ದೆಹಲಿಯ ದರಿಯಾಗಂಜ್ನಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ನಡೆಸಲಾಯಿತು. ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್, ದೆಹಲಿ ಆರೋಗ್ಯ ಸಚಿವ ಸತ್ಯೇಂದ್ರ ಜೈನ್ ಡ್ರೈ ರನ್ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಬಳಿಕ ಮಾತನಾಡಿದ ಸಚಿವ ಡಾಕ್ಟರ್ ಹರ್ಷವರ್ಧನ್, ಕೊರೋನಾ ಲಸಿಕೆಯ ಮೇಲೆ ಜನರು ನಂಬಿಕೆ ಇಡಿ, ಯಾವುದೇ ಊಹಾಪೋಹಗಳಿಗೆ ಕಿವಿಕೊಡಬೇಡಿ ಅಂತ ಮನವಿ ಮಾಡಿದರು. ಗುರುತೇಜ್ ಬಹದ್ದೂರ್ ಆಸ್ಪತ್ರೆಗೂ ಭೇಟಿ ನೀಡಿದ ಡಾಕ್ಟರ್ ಹರ್ಷವರ್ಧನ್ ಪರಿಶೀಲನೆ ನಡೆಸಿದರು. ದೇಶದ ಎಲ್ಲರಿಗೂ ಉಚಿತವಾಗಿ ಕೊರೋನಾ ಲಸಿಕೆ ನೀಡುತ್ತೇವೆ ಎಂದು ಕೇಂದ್ರ ಆರೋಗ್ಯ ಇಲಾಖೆ ಸಚಿವ ಡಾಕ್ಟರ್ ಹರ್ಷವರ್ಧನ್ ಸ್ಪಷ್ಟನೆ ನೀಡಿದ್ದಾರೆ. ನಿನ್ನೆ 30 ಕೋಟಿ ಜನರಿಗೆ ಮಾತ್ರ ಸರ್ಕಾರ ಉಚಿತ ಲಸಿಕೆ ನೀಡಲಿದೆ ಎಂದು ಕೊರೋನಾ ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ವಿಕೆ ಪೌಲ್ ಹೇಳಿದರು. ಹೀಗಾಗಿ ಸ್ಪಷ್ಟನೆ ನೀಡಿರುವಂತಹ ಸಚಿವ ಡಾಕ್ಟರ್ ಹರ್ಷವರ್ಧನ್, ದೇಶದ ಎಲ್ಲಾ ಜನರಿಗೂ ಉಚಿತ ಕೊರೋನಾ ಲಸಿಕೆ ಸಿಗಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಕೂಡ ಎಲ್ಲರಿಗೂ ಕೊರೋನಾ ಲಸಿಕೆ ನೀಡುತ್ತೇವೆ ಎಂದಿದ್ದಾರೆ ಅಂತ ತಿಳಿಸಿದರು. ದೇಶದಲ್ಲಿ ಕೊರೋನಾ ಸಕ್ರಿಯ ಪ್ರಕರಣಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ. 1,03,00,000 ಸೋಂಕಿತರ ಪೈಕಿ 99 ಲಕ್ಷ ಸೋಂಕಿತರು ಗುಣಮುಖರಾಗಿದ್ದು, 2.52 ಲಕ್ಷ ಸೋಂಕಿತರಿಗೆ ಇನ್ನು ಚಿಕಿತ್ಸೆ ನೀಡಲಾಗುತ್ತದೆ. ಇದರಲ್ಲಿ ಕೇರಳ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಛತ್ತೀಸ್ಗಢದಲ್ಲಿ 62% ಸಕ್ರಿಯ ಪ್ರಕರಣಗಳಿದೆ. ಈ ಬಗ್ಗೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾಹಿತಿ ಕೊಟ್ಟಿದೆ. ನಟ ರಜನಿಕಾಂತ್ ರಾಜಕೀಯದಿಂದ ಹಿಂದೆ ಸರಿದಿದ್ದರಿಂದ ಅವರ ಚೆನ್ನೈ ನಿವಾಸಕ್ಕೆ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ರಜನಿಕಾಂತ್ ಮನೆ ಮುಂದೆ ಅಭಿಮಾನಿಗಳು ಧರಣಿ ನಡೆಸಿದ್ರು. ಅಲ್ಲದೆ ರಜನಿಕಾಂತ್ ರಾಜಕೀಯಕ್ಕೆ ಬರಬೇಕೆಂದು ಆಗ್ರಹಿಸಿ ಅಭಿಮಾನಿಯೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದ. ಹೀಗಾಗಿ ನಟ ರಜನಿಕಾಂತ್ ಮನೆಗೆ ಬಿಗಿ ಬಂದೋಬಸ್ತ್ ಮಾಡಿದ್ದು, ಅಭಿಮಾನಿಗಳು ಮನೆ ಮುಂದೆ ಜಮಾಯಿಸದಂತೆ ಭದ್ರತೆ ಕಲ್ಪಿಸಲಾಗಿದೆ. ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ರೈತರು ನಡೆಸ್ತಾ ಇರುವಂತಹ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ದೆಹಲಿ ಹರಿಯಾಣ ಗಡಿಯಾಗಿರುವಂತಹ ಸಿಂಘು ಬಾರ್ಡರ್ನಲ್ಲಿ ಕೊರೆಯುವ ಚಳಿ ನಡುವೆಯೂ ಅನ್ನದಾತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅಲ್ಲದೆ ಬೇಡಿಕೆ ಈಡೇರಿಸದೆ ಹೋದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಜನವರಿ 4ರ ಚರ್ಚೆ ವಿಫಲವಾದರೆ ಮಾಲ್ ಪೆಟ್ರೋಲ್ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಒರಿಸ್ಸಾದ ಸಂಬಲ್ಪುರದ ಐಐಎಂಗೆ ಶಂಕುಸ್ಥಾಪನೆ ನೆರವೇರಿಸಿದರು. ರಾಷ್ಟ್ರದ ಪ್ರಗತಿಗೆ ಐಐಎಂಗಳು ಸಾಕಷ್ಟು ಕೊಡುಗೆ ಕೊಟ್ಟಿವೆ. ಇದಕ್ಕೆ ಇಡೀ ದೇಶ ಹೆಮ್ಮೆ ಪಡುತ್ತೆ ಎಂದು ಪ್ರಧಾನಿ ಮೋದಿ ಹೇಳಿದರು. ಕಾರ್ಯಕ್ರಮದಲ್ಲಿ ಒರಿಸ್ಸಾ ಸಿಎಂ ನವೀನ್ ಪಟ್ನಾಯಕ್, ಕೇಂದ್ರದ ಶಿಕ್ಷಣ ಖಾತೆ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್, ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಭಾಗಿಯಾಗಿದ್ದರು. ಸಂಬಲ್ಪುರ್ ಐಐಎಂ ಕ್ಯಾಂಪಸ್ಗೆ ಶಂಕುಸ್ಥಾಪನೆ ನೆರವೇರಿಸಿದಂತಹ ಮೋದಿ ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ರು. 2014ರವರೆಗೆ ದೇಶದಲ್ಲಿ 13 ಐಐಎಂ ಮಾತ್ರ ಇದ್ವು. ಆದ್ರೀಗ ಅವುಗಳ ಸಂಖ್ಯೆ 20ಕ್ಕೆ ಏರಿಕೆಯಾಗಿದೆ ಅಂತ ಹೇಳಿದರು. ಅಲ್ಲದೆ ಇಂದಿನ ಸ್ಟಾರ್ಟ್ಅಪ್ಗಳೇ ಮುಂದಿನ ಬಹುರಾಷ್ಟ್ರೀಯ ಕಂಪನಿಗಳು. ದೇಶದಲ್ಲಿ ಇನ್ನೂ ಹೆಚ್ಚು ಸ್ಟಾರ್ಟ್ಅಪ್ಗಳು ಬರಲಿವೆ. ಕೃಷಿಯಿಂದ ಬಾಹ್ಯಾಕಾಶದವರೆಗೆ ಸ್ಟಾರ್ಟ್ಅಪ್ ಬರಲಿವೆ ಅಂತ ತಿಳಿಸಿದ್ರು. ಕೇಂದ್ರದ ಮಾಜಿ ಸಚಿವ ಬೂಟಾ ಸಿಂಗ್ ವಿಧಿವಶರಾಗಿದ್ದಾರೆ. ಕೇಂದ್ರದಲ್ಲಿ ಗೃಹ ಖಾತೆಯಂತ ಪ್ರಭಾವಿ ಖಾತೆಯ ಮಂತ್ರಿಯಾಗಿ ಬೂಟಾ ಸಿಂಗ್ ಕೆಲಸ ಮಾಡಿದ್ದಾರೆ. ಜೊತೆಗೆ ಬಿಹಾರದ ರಾಜ್ಯಪಾಲರಾಗಿಯೂ ಕೆಲಸ ಮಾಡಿದ್ದಾರೆ. ನೆಹರು ಗಾಂಧಿ ಪರಿವಾರಕ್ಕೆ ಬೂಟಾ ಸಿಂಗ್ ನಿಷ್ಠರಾಗಿದ್ರು. ಬೂಟಾ ಸಿಂಗ್ ನಿಧನಕ್ಕೆ ಪ್ರಧಾನಿ ಮೋದಿ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಹಲವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸೋಂಕಿತರ ಸಂಖ್ಯೆಯಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿರುವ ಅಮೆರಿಕದಲ್ಲಿ ಕೊರೋನಾ ಅಬ್ಬರ ಜೋರಾಗಿದೆ. ಸೋಂಕಿತರ ಸಂಖ್ಯೆ 2 ಕೋಟಿ ದಾಟಿದ್ದು, ಪ್ರತಿದಿನ ಹೊಸ ಸೋಂಕಿತರ ಸಂಖ್ಯೆ 2 ಲಕ್ಷ ತಲುಪ್ತಾ ಇದೆ. ಸದ್ಯ ಸೋಂಕಿತರ ಸಂಖ್ಯೆ 2 ಕೋಟಿ 6 ಲಕ್ಷಕ್ಕೆ ತಲುಪಿದ್ದು, 3.56 ಲಕ್ಷ ಜನರು ಕೊರೋನಾಗೆ ಬಲಿಯಾಗಿದ್ದಾರೆ. 80 ಲಕ್ಷಕ್ಕೂ ಹೆಚ್ಚಿನ ಸೋಂಕಿತರು ಇನ್ನು ಚಿಕಿತ್ಸೆ ಪಡೆದಿದ್ದಾರೆ. ದುಬೈ ಸೇರುತ್ತಾ ಧೋನಿ ಬೆಳೆದಿರೋ ತರಕಾರಿ. ಆಸೀಸ್ ವಿರುದ್ಧದ ಟೆಸ್ಟ್ನಲ್ಲಿ ರೋಹಿತ್ ಶರ್ಮಾಗೆ ನೀಡಿರೋ ಹೊಸ ಜವಾಬ್ದಾರಿ ಏನು? ಯಶ್ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳ ಗಿಫ್ಟ್ ಹೇಗಿದೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಟೀಂ ಇಂಡಿಯಾ ಮಾಜಿ ನಾಯಕ ಎಂಎಸ್ ಧೋನಿ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ತೋರುತ್ತಿದ್ದಾರೆ. ತಮ್ಮ ಫಾರ್ಮ್ ಹೌಸ್ನಲ್ಲಿ ಬೆಳೆದಿರೋ ವಿವಿಧ ಬೆಳೆಗಳನ್ನು ಬೆಳೆದಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಸದ್ಯ ಬೆಳೆದಿರುವಂತಹ ಟೊಮ್ಯಾಟೊ ಬೆಳೆಯನ್ನ ದುಬೈಗೆ ಎಕ್ಸ್ಪೋರ್ಟ್ ಮಾಡಲು ಅಂತಿಮ ಹಂತದ ಸಿದ್ಧತೆ ನಡೆದಿದೆ. ಪಾಕಿಸ್ತಾನದ ಎಲ್ಲಾ ಮಾದರಿಯ ನಾಯಕನಾಗಿರುವ ಬಾಬರ್ ಅಜಂಗೆ ಹೆಚ್ಚಿನ ಮೌಲ್ಯಯುತ ಕ್ರಿಕೆಟಿಗ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಕಳೆದ ವರ್ಷವೂ ಬಾಬರ್ ಅಜಂ ಅತ್ಯುತ್ತಮ ಫಾರ್ಮ್ನಲ್ಲಿದ್ದು, ಕ್ರಿಕೆಟ್ನ ಎಲ್ಲಾ ಮಾದರಿಯಲ್ಲಿ 55ಕ್ಕಿಂತ ಹೆಚ್ಚಿನ ಸರಾಸರಿಯಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ.
ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ಮೊದಲ ಬಾರಿಗೆ ಟೆಸ್ಟ್ ಕ್ರಿಕೆಟ್ ತಂಡದ ಉಪನಾಯಕನಾಗಿ ಆಯ್ಕೆಯಾಗಿದ್ದಾರೆ. ರೋಹಿತ್ ಅವರು ಚೇತೇಶ್ವರ ಪೂಜಾರ ಅವರ ಸ್ಥಾನವನ್ನು ತುಂಬಲಿದ್ದಾರೆ. ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ ಪೂಜಾರ ಉಪನಾಯಕರಾಗಿದ್ದರು. ಅರ್ಜೆಂಟೀನಾ ಸರಣಿಯಲ್ಲಿ ಶ್ರೇಷ್ಠ ಪ್ರದರ್ಶನ ತೋರಿದರೆ ಒಲಿಂಪಿಕ್ಸ್ಗೆ ಉತ್ತಮ ಸಿದ್ಧತೆಯಾಗಲಿದೆ ಎಂದು ಭಾರತೀಯ ವನಿತಾ ಹಾಕಿ ತಂಡದ ನಾಯಕಿ ರಾಣಿ ರಾಮ್ಪಾಲ್ ಅಭಿಪ್ರಾಯಪಟ್ಟಿದ್ದಾರೆ. ನಮ್ಮ ದೈಹಿಕ ಸಾಮರ್ಥ್ಯ ಯಾವ ಮಟ್ಟದಲ್ಲಿದೆ ಎನ್ನುವುದು ಇಲ್ಲಿ ಸಾಬೀತಾಗುತ್ತೆ ಎಂದು ರಾಣಿ ತಿಳಿಸಿದ್ದಾರೆ. 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಪಾಲ್ಗೊಳ್ಳಲು ಇಂಗ್ಲೆಂಡ್ ಶ್ರೀಲಂಕಾ ಪ್ರವಾಸವನ್ನ ಕೈಗೊಳ್ಳಲಿದೆ. ಜನವರಿ 14ರಿಂದ ಆರಂಭವಾಗಲಿರುವಂತಹ ಈ ಟೆಸ್ಟ್ ಸರಣಿಗಾಗಿ ಇಂಗ್ಲೆಂಡ್ನ ಎಲ್ಲ ಆಟಗಾರರಿಗೆ ಕೊರೋನಾ ಪರೀಕ್ಷೆಯನ್ನು ನಡೆಸಲಾಗಿದ್ದು ಎಲ್ಲರ ವರದಿಯೂ ನೆಗೆಟಿವ್ ಬಂದಿದೆ. ಹೊಸ ವರ್ಷದ ಆರಂಭದಲ್ಲಿ ನಿರ್ದೇಶಕ ಎಸ್ ನಾರಾಯಣ್ ಹೊಸ ಸಿನಿಮಾ ಶುರು ಮಾಡಿದ್ದಾರೆ. ಚಿತ್ರಕ್ಕೆ ಡಿ ಅಂತ ಟೈಟಲ್ ಫಿಕ್ಸ್ ಮಾಡಲಾಗಿದೆ. ಚಿತ್ರದಲ್ಲಿ ನಟ ಆದಿತ್ಯ ಮತ್ತು ಅದಿತಿ ಪ್ರಭುದೇವ ಒಟ್ಟಿಗೆ ತೆರೆ ಹಂಚಿಕೊಳ್ತಿದ್ದಾರೆ. ಚಿತ್ರದ ಟೈಟಲ್ ಲಾಂಚ್ ಮಾಡಿದ ನಟ ದರ್ಶನ್ ಚಿತ್ರಕ್ಕೆ ಶುಭಾಶಯ ಕೋರಿದ್ದಾರೆ. ನಟ ವಸಿಷ್ಠ ಸಿಂಹ ತಮ್ಮ ಹೊಸ ವರ್ಷವನ್ನ ಬಹಳ ವಿಶೇಷವಾಗಿ ಆರಂಭಿಸಿದ್ದಾರೆ. ಸಿಂಹದ ಮರಿಯನ್ನ ದತ್ತು ಪಡೆಯುವ ಮೂಲಕ ಮಾದರಿಯಾಗೋ ಕೆಲಸ ಮಾಡಿದ್ದಾರೆ ವಸಿಷ್ಠ. ಬನ್ನೇರುಘಟ್ಟದಲ್ಲಿನ ಸಿಂಹದ ಮರಿಯೊಂದನ್ನ ದತ್ತು ಪಡೆದು ಅದಕ್ಕೆ ವಿಜಯ ನರಸಿಂಹ ಅಂತ ನಾಮಕರಣ ಮಾಡಿದ್ದಾರೆ. ತನ್ನ ಮಾತು ಅಭಿನಯದ ಮೂಲಕ ಅಭಿಮಾನಿಗಳನ್ನ ಸಂಪಾದಿಸಿರೋ ಡ್ಯಾನಿಶ್ ಸೇಠ್ ಇದೀಗ ಹೊಸ ಅವತಾರ ತಾಳಿದ್ದಾರೆ. ಡ್ಯಾನಿಶ್ ಇದೀಗ ಅಮಾಯಕ ಗೋಪಿಯಾಗಿದ್ದಾರೆ. ಇದೇ ಟೈಟಲ್ ನಲ್ಲಿ ಹೊಸ ಸಿನಿಮಾವೊಂದನ್ನ ಮಾಡ್ತಿದ್ದಾರೆ ಡ್ಯಾನಿಶ್. ಇದು ಕೂಡ ಸಂಪೂರ್ಣ ಕಾಮಿಡಿ ಸಿನಿಮಾ ಆಗಿರಲಿದೆ.